ಬೇಕಿತ್ತಾ ಆಧಾರ್ ಕಾರ್ಡ್? ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಯಾಕೆ, ಏನು, ಎತ್ತ ಅಂತ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ. ನೆನ್ನೆ ಪಾತ್ರೆಗಳೆಲ್ಲ ತೊಳೆದಿದ್ರೆ ಅದನ್ನೆಲ್ಲ ಈಗ ತೆಗೆದು ಇಡ್ತಾ ಇದ್ದೀನಿ. ಕೆಲವೊಂದೆಲ್ಲ ಮಗ್ಚಿ ಇಡೋದ್ರಿಂದ ಪೂರ್ತಿ ಡ್ರೈ ಆಗಿರುತ್ತೆ, ಅದನ್ನು ಒರೆಸಿ ಇಡಲ್ಲ ನಾನು. ಸ್ವಲ್ಪ ಹಸಿ ನೀರಿನ ಅಂಶ ಇದ್ದರೆ ಮಾತ್ರ ಒರೆಸಿ ಇಡ್ತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಟೀನ ಕುಡಿತಾ ಇದ್ದಾರೆ. ನೋಡ್ಬೋದು ಹೊರಗಡೆ ಕತ್ತಲೆ ಇದೆ. ನಿನ್ನೆ ರಾತ್ರಿ ಸ್ವಲ್ಪ ಇಡ್ಲಿ ಹಿಟ್ಟಿತ್ತು, ಅದನ್ನು ನಾವು ಇಡ್ಲಿ ಮಾಡ್ಕೊಂಡಿದ್ವಿ. ಇಡ್ಲಿ ಮಾಡಿದ್ರೆ ಪಾತ್ರೆ ಜಾಸ್ತಿ ಇರುತ್ತಲ್ವ, ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗಿದ್ದೆ. ಹಾಗೆ ನಮ್ಮ ಮನೆಯವರು ಕೂಡ ಹೊರಟರು. ಅಷ್ಟೊತ್ತಿಗೆ ಪೇಪರ್ ಬಂದಿತ್ತು, ಒಯ್ಯಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಪೇಪರ್ನ ತೊಗೊಂಡು ಬರ್ತಾಯಿದ್ದೀನಿ. ನಮ್ಮ ಮನೆಯವರು ಹಾಗೆ ಊರಿಗೆ ಹೋದರು. ಕೃಪಾ ಹೇಳಿದರೆ ಏನೋ ಗೊತ್ತಿಲ್ಲ, ಯಾಕಂದರೆ ವೀಡಿಯೋ ಶುರು ಮಾಡಿಬಿಟ್ಟಿದ್ದೀನಿ. ಹೇಳಿದರೆ ಇನ್ನೊಂದು ಸಲ ಇರುತ್ತೆ ಬಿಡಿ. ಈಗ ನೀರು ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ಜಸ್ಟ್ ಊರಿಗೆ ಹೋದರು. ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ ಮೈಸೂರಿಂದ. ನೆನ್ನೆ ಅವಳ ಫ್ರೆಂಡು ಸೇರಿ ರಾತ್ರಿ ಟ್ರೈನಿಗೆ ಹತ್ತುತ್ತೀವಿ ಅಂತ ಹೇಳಿದರು. ನಾವು ಹ್ಞೂ ಅಂದ್ವಿ. ಇಬ್ಬರು ಇದ್ದಾರಲ್ಲ, ಅವಳು ಇಲ್ಲೇ ಶಿವಮೊಗ್ಗ ತನಕ ಬರ್ತಾಳೆ. ಶಿವಮೊಗ್ಗನ ಭದ್ರಾವತಿನಪ್ಪ, ಅಲ್ಲಿ ತನಕ ಬರ್ತಾಳೆ. ಅಲ್ಲಿಂದ ಬಾ ಅಂತ ಹೇಳಿದ್ವಿ. ಆಮೇಲೆ ಅವಳಿಗೆ ಟ್ರೈನ್ ಟಿಕೆಟೇ ಸಿಕ್ಕಿಲ್ಲ ಅಂತ. ಅವರು ದಿಢೀರಂತ ಬುಕ್ ಮಾಡೋಕ್ಕೆ ಹೋಗಿದ್ದಾರೆ, ಸಿಕ್ಕಿಲ್ಲ. ಯಾವ AC ಏನೋ ಇತ್ತಂತೆ, ಅದು 1,000 ಚಿಲ್ಲರೆನೋ ಅಂತ ಇದ್ಲು. ಮತ್ತು ಬೇಡ ಅಂತ ಅವಳು ಅವ್ರ ಅಜ್ಜಿ ಮನೆಗೆ ಹೋದ್ಲಂತೆ. ಮತ್ತು ನಾನು ಒಬ್ಬಳೇ ಆಗ್ತೀನಿ, ಬೇಡ ಬರಲ್ಲ ಅಂತ ಹೇಳಿದ್ಲು. ಇಲ್ಲದಿದ್ರೆ ಇಷ್ಟೊತ್ತಿಗೆ ಮನೆಗೆ ಬಂದಿರೋಳು. ನಾನು ಇವತ್ತು ಬರ್ತಾಳೆ ನಂಗೆ ಅವಳದು ಕನ್ಫರ್ಮ್ ಇರಲಿಲ್ಲ ಬರ್ತಾಳೆ ಅಂತ. ನಾನು ಬರ್ತಾಳೆ ಅಂದರೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವಳು ಸಂಜೆ ಫೋನ್ ಮಾಡಿ ಹೇಳ್ತೀನಿ, ಸಂಜೆ ಮಾಡ್ತೀನಿ ಅಂದ್ಲ. ಸಂಜೆ ಆಮೇಲೆ ನಾನು ಹೊರಡ್ತೀನಿ ಅಂತ ಫೋನ್ ಮಾಡಿದ್ಲು. ಹಾಗಾಗಿ ನಾನಿವತ್ತು ಗುರುವಾರ ಬೇರೆ ನಾನು ತಿಂಡಿ ತಿನ್ನಲ್ಲ. ನಮ್ಮನೆಯವರಿಗೆ ಅಂತ ನಾನು ಸ್ವಲ್ಪ ಅವರೆಕಾಳಿತ್ತ, ಅದರದ್ದು ನಮ್ಮನೆಯವ್ರು ತಂದು ಬಿಡಿಸಿ ಇಟ್ಟಿದ್ದಾರೆ. ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಆಮೇಲೆ ಅವಳು ನಂಗೇನು ಮಾಡ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ಆಲೂ ಪರಾಟ ಮಾಡ್ತೀನಿ ಬಾ ಅಂದೆಲ್ಲ. ಸ್ಟಫಿಂಗ್ ಎಲ್ಲ ಮಾಡಿಟ್ರೆ ಬಂದ ತಕ್ಷಣ ಮಾಡ್ಕೊಡೋಕ್ಕಾಗುತ್ತೆ. ಇವತ್ತು ನಮ್ಮ ಮನೆಯವರು ಒಬ್ಬರು ಯಾರೋ ತೀರೋಗಿದ್ದಾರೆ, ಅಲ್ಲಿಗೆ ಹೋಗ್ತಾರಂತೆ. ಹಾಗಾಗಿ ಇವತ್ತು ಬೇಗ ಕೆಲಸ ಮುಗಿಸ್ಕೋಬೇಕು. ಅವರೆಲ್ಲಾದರೂ ಬಂದಿಲ್ಲ ಅಂದರೆ ನಾನೇ ಹೋಗಬೇಕಾಗುತ್ತೆ ಕರಿಯೋದಕ್ಕೆ. ಅದು ಸ್ಕೂಟಿ ಬೇರೆ ನಾವು ಓಡಿಸ್ದೆ ಯಾವುದೋ ಕಾಲ ಆಯಿತು. ನಮ್ಮ ಶ್ರೇಯು ಏನು ಗೊತ್ತಾ, ಮೊನ್ನೆ ಬಂದಿದ್ನಲ್ಲ ಹಬ್ಬಕ್ಕೆ, ಸ್ಕೂಟಿನೇ ಮುಟ್ಟಲ್ಲ. ಒಂದಿನ ಕೆಲಸದ ಹುಡುಗ ಬೈಕ್ ಒಯ್ದಿದ್ದ. ಇವನು ಇಲ್ಲಿ ಬರೀ ಲೇಸ್ ತರಕ್ಕೆ ಹೋಗೋಕ್ಕೆ ಅಂತ ಹೋಗೋ ನನ್ನ ಸ್ಕೂಟಿ ತೊಗೊಂಡು ಅಂದರೆ ಹಂಗೆ ಅದು ನಡ್ಕೊಂಡು ಹೋಗಿದ್ದಾನೆ. ಅಂದರೆ ಸ್ಕೂಟಿ ಹೊಡೆದ್ರೆ ಏನಾಗುತ್ತೆ ಅಂತ, ನಾವು ಇಷ್ಟು ವರ್ಷ ಸ್ಕೂಟಿ ಹೊಡೆದವ್ನು ಈಗ ಸ್ಕೂಟಿ ಹೊಡೆಯಲ್ಲ ಅಂತ ಹೇಳಿದ್ದಾನೆ. ಬೈಕ್ನ ತರ್ಸ್ಕೊಳ್ಳೋ ತನಕ ಬಿಡಲಿಲ್ಲ ಆ ಹುಡುಗನ ಹತ್ರ. ಅವನ ಸಾಗರಕ್ಕೆ ಹೋದನು, ಮನೆಗೆ ಹೋಗ್ತೀನಿ ಅಂದಿದ್ದ. ಇಲ್ಲ ಇಲ್ಲೇ ತಂದುಕೊಡು ಅಂತೇಳಿ ನಮ್ಮ ಮನೆಯವ್ರ ಕೊನೆಗೆ ತರಿಸಿ ಇಟ್ಕೊಂಡ್ರು.
ಹಾಗೆ ಮಕ್ಕಳು ನೋಡಿ ದೊಡ್ಡಕ್ಕಾದ್ಮೇಲೆ ಇನ್ನೇನು ಅವ್ರ ಡ್ಯಾಡಿ ಕಾರ್ ಕೊಡ್ತಾನೆ ಎಲ್ಲ ಗೊತ್ತಿಲ್ಲ, ಅದು ಕಾರ್ ಓಡಿಸ್ತೀನಿ ಅಂತಾನೆ. ಓಡ್ಸಕ್ಕೆ ಬಂದಿರ್ತಾನೆ ಓಡ್ಸೋಕ್ಕೆ, ಅಂದರೆ ಸ್ವಲ್ಪನಾರು ಟಚ್ ಇರಬೇಕಲ್ವಾ. ಈ ಹುಡುಗರಿಗೆ ಏನು ನಮ್ಮಂಗೆ 2-3 ಸಲ ಡ್ರೈವಿಂಗ್ ಕ್ಲಾಸಿಗೆ ಹೋಗೋ ಅವಶ್ಯಕತೆ ಇರಲ್ಲ, ಪಟ್ಟಂತ ಕಲಿತಾರೆ. ನಾವೇ ಒಂದು ಸ್ವಲ್ಪ, ನಾನಂತೂ 2 ಸಲ ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ದೀನಿ. ನಾನು ಸಣ್ಣಕ್ಕಿರ್ಬೇಕಿದ್ರಿಂದನೂ ಕಾರ್ ಕಲಿತಾನೇ ಇದ್ದೀನಿ, ಈಗಲೂ ಕಲಿತಾನೇ ಇದ್ದೀನಿ. ನಮ್ಮನೆಯವ್ರು ಅದೇ ಅಂತಾರೆ, ಊರಿಗೆಲ್ಲ ಒಯ್ಯಿ ಪರವಾಗಿಲ್ಲ ಅಂತಾರೆ. ನಂಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಇವಾಗ ತುಂಬ ಓಡಿಸ್ತಾ ಇದ್ದೀನಿ, ಹಾಗಾಗಿ ಇನ್ನೂ ಒಯ್ಬೋದು ಧೈರ್ಯವಾಗಿ. ಧೈರ್ಯ ಮಾಡಬೇಕು ಏನಂದ್ರೂ, ಆ ಧೈರ್ಯನೇ ಇಲ್ಲ ನನ್ನ ಹತ್ರ. ಬಾಕಿದಕ್ಕೆಲ್ಲ ಇದೆ, ಕಾರ್ ಓಡ್ಸೋಕೆ ಮಾತ್ರ ಧೈರ್ಯ ಇಲ್ಲ. ಅಂದರೆ ನೀರು ಕುಡಿತಾ ಇದ್ದೀನಿ, ಬೇಗ ಕೆಲಸ ಮುಗಿಸ್ಕೋಬೇಕು. ನಮ್ಮನೆಯವರು ದಿಢೀರಂತ ಹಂಗಂದ್ರೆ, ಈಗ ಬೆಳಗ್ಗೆ ಎದ್ದವರು, ಇಲ್ಲಿದ್ರೆ ನಾನು ಸ್ವಲ್ಪ ಬೇಗ ಎದ್ದು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಮ್ಯಾಟ್ ಮೇಲೆ ಒಂದು ಕಂಬಳಿ ಚುರಿ ಹುಳ ಇದೆ, ನಾನು ನೋಡೇ ಇಲ್ಲ. ಅದು ಅಡಿಗಡೆ ಇದೆ, ಹಿಂಗೆ ಎತ್ತಿದ್ದೀನಿ, ಇಲ್ಲಿ 2 ಕಡೆ ಅದು ಇದಾಗಿದೆ, ಚುಚ್ಚಿಬಿಟ್ಟಿದೆ. ಕಂಬಳಿ ಇರುತ್ತಲ್ಲ, ಅದಕ್ಕೆ ಹಿಂಗೆ ತಿಕ್ಕಿದ್ರೆ ಹೋಗುತ್ತೆ ಅಂತಾರೆ. ನಮ್ಮ ಮನೇಲಿ ಎಲ್ಲಿದ್ದಾವೆ ಕಂಬಳಿ? ನಾನು ನಿಧಾನಕ್ಕೆ, ಅದು ಮುಳ್ಳೆಲ್ಲ ಇತ್ತು, ನಂಗೆ ಕಾಣ್ತಾ ಇತ್ತು, ಹಿಂಗೆ ತಕ್ಕೊಂಡೆ. ಈಗ ಚುರು ಅಂತಿದೆ, ಚುರು ಕೊಬ್ಬರಿನೇ ಹಚ್ಕೊತೀನಿ. ಅದು ನೀರು ಕುಡಿದ್ಬಿಟ್ಟು ಈಗ ಕೆಲಸ ಶುರು ಮಾಡಬೇಕು. ಸಾರು ಇದಿದೆ, ಏನಾದರೂ ಚಿನ್ನಿಕಾಯಿ ಇದೆ, ಅದರದ್ದು ಸ್ವಲ್ಪ ಸಾಂಬಾರು ಮಾಡ್ತೀನಿ. ಯಾವಾಗ ಇದ್ರ ಹಬ್ಬದಲ್ಲಿ ತಂದಿರೋದು ಅದು ಹಾಗೆ ಇದೆ, ಅದರದ್ದೇ ಸಾಂಬಾರು ಮಾಡ್ತೀನಿ. ಉಪ್ಪಿಟ್ಟು ಮಾಡ್ತೀನಿ. ಬೇಗ ನಮ್ಮ ಮನೆಯವ್ರು ಬರೋದ್ರಾಗೆ ಸುಮಾರೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಸರಿಯಾಗುತ್ತೆ ಅಂತ ಕೆಲಸ ಬೇಗ ಮಾಡ್ಕೋಬೇಕು ಇವತ್ತು. ಅದೇ ಮತ್ತು ಚಿನ್ನಿ ಎಲ್ಲರೂ ಕರೆಯೋಕ್ಕೆ ಹೋಗೋದಿದ್ರೆ ಬೇಗ ಹೋಗಬೇಕಲ್ಲ, ಅದಕ್ಕೇನೆ. ಚಿನ್ನಿದು ಟ್ರೈನು ಕೇಳ್ಕೊಂಬರ್ಬೇಕು. ಟ್ರೈನು ಬೆಳಗ್ಗೆ ಹೋಗೋದು ಬೇಗ ಆಗಿದೆ ಅಂತ ಹೇಳ್ತಾರೆ, ಚಿನ್ನಿ ಲೇಟು ಅಂತ ಹೇಳ್ತಾಳೆ. ಗೊತ್ತಿಲ್ಲ ಏನು ಅಂತ ಹೇಳಿ. ಟ್ರೈನ್ ಟಿಕೆಟ್ ಕೊಡೋರಲ್ಲಿ ಇರ್ತಾರ, ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಯಾಕೋ ಥಂಡಿ ಆದಂಗಾಗಿದೆ ಇವತ್ತು. ಫುಲ್ಲನ್ನು ಬ್ಯುಸಿ ಡೇ. ಇನ್ನೊಂದು ಸ್ವಲ್ಪ ದಿನ ಹಾಗೆ ಚಿನ್ನಿ ಇರೋ ತನಕ. ಇಷ್ಟಕ್ಕೆ ಹೋಗ್ತಾಳೆ ಏನೋ ಗೊತ್ತಿಲ್ಲ. ಭಾನುವಾರ, ಇವತ್ತು ಗುರುವಾರ, ಭಾನುವಾರನೇ ಹೋಗ್ತೀನಿ ಅಂತ ಇದ್ರ ಹತ್ರ ಹೇಳ್ತಾ ಇದ್ಲು, ವಾರ್ಡನ್ ಹತ್ರ. ಅಂದರೆ ಇದೇ ಭಾನುವಾರನ ಬರೋದು. 2 ದಿನ 3 ದಿನಕ್ಕೆ ಬರ್ತಾಳೆ. ನೀನು ನಂಗೆ ಅದು ತಿಂಡಿ ಮಾಡಿಕೊಡಲ್ಲ, ನಂಗೆ ಅದು ಮಾಡಿಕೊಡಲ್ಲ, ಇದು ಮಾಡಿಕೊಡಲ್ಲ ಅಂತಾಳೆ. ನಾನು ನಿನ್ನೆ ಕನ್ಫರ್ಮ್ ಆಗಿದ್ರೆ ಇವತ್ತು ನಾನು ದೋಸೆ ಇಟ್ಟು ರಾತ್ರಿ ನನಗೆ ಪಡ್ಬೇಕು ಅಂತ ಹೇಳಿದ್ಲು. ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅದು ಅಂದೆ. ಹಂಗೆ ನಾಳೆ ಮಾಡು, ನಾನು ರಾತ್ರಿ ಪಡ್ಡು ಮಾಡ್ಕೊತೀನಿ. ಬೆಳಗ್ಗೆ ದೋಸೆ ಅಂತೆ, ರಾತ್ರಿ ಪಡ್ಡಂತೆ. ನನಗೆ ಅವಳದ್ದು ಕನ್ಫರ್ಮ್ ಇರಲ್ಲಲ್ಲ, ಹಾಗಾಗಿ ನಾನು ಕೂಡ ಇದು ಮಾಡಲಿಲ್ಲ ಇವತ್ತು. ಇಲ್ಲಾಂದರೆ ಇವತ್ತೊಂದು ದೋಸೆ ಮಾಡಿಬಿಡ್ತಿದ್ದೆ, ನಾಳೆ ಏನಾದರೂ ಮಾಡೋಕ್ಕಾಗ್ತಾಯಿತ್ತು. ನೋಡೋಣ ಎಷ್ಟು ದಿನ ಇರ್ತಾಳೆ ಅಂತ. ನಾನು 1 ವಾರ ಇರ್ತಾಳೆ ಅಂತ ನನ್ನ ತಲೆಯಲ್ಲಿ. ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ 2 ದಿನ ಇರೋದ ಹಂಗಾದ್ರೆ ಗೊತ್ತಿಲ್ಲ. ಸ್ವಲ್ಪ ಚಕ್ಲಿ ಇಟ್ಟಿದೆ, ಚಕ್ಲಿನಾರು ಮಾಡಿ ಕೊಡಬೇಕು. ಹಿಂಗೆ 2 ದಿನ 3 ದಿನಕ್ಕೆ ಬಂದರೆ ನನಗೂ ಮಾಡೋಕ್ಕಾಗೋದೇ ಇಲ್ಲ. ಆ ಟೈಮಲ್ಲೇ ನನಗೂ ಏನಾದರೂ ಕೆಲಸಗಳಿರ್ತವೆ, ಹಂಗಾಗ್ಬಿಡುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಈಗ ಸುಮ್ಮನೆ ಯೋಚನೆ ಮಾಡೋದು ಬೇಡ, ಬಂದಾಗ ಯೋಚನೆ ಮಾಡೋಣ. ಆಲೂ ಪರಾಟಕ್ಕೆ ಕೂಡ ನಾನು ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ತನಕನೂ ಚಿನ್ನಿ ಟ್ರೈನಿಗೆ ಬರ್ತಾಳೆ 12:15 ಇಲ್ಲ 12:45 ಆ ಟ್ರೈನ್ ಬರೋದು. ಆ ಟ್ರೈನಿಗೆ ಬರ್ತಾಳೆ ಅಂತಲೇ ನನ್ನ ತಲೆಯಲ್ಲಿ. ನಾನು ನಮ್ಮ ಮನೆಯವರಿಗೆ ಎದ್ದ ತಕ್ಷಣ ಹೇಳಿದೆ ಅವ್ರಿಗೆ ಒಂದು ಸಲ ಫೋನ್ ಮಾಡಿ ಚಿನ್ನಿಗೆ ಅಂತ. ಅವರು ಫೋನ್ ಮಾಡಲಿಲ್ಲ, ನಾನು ಫೋನ್ ಮಾಡಲಿಲ್ಲ. ಆಮೇಲೆ ನಾನು ಟೈಮ್ ಎಷ್ಟಾಗಿತ್ತು ಗೊತ್ತಾ, 7:15 ಎಷ್ಟೋ ಹೊತ್ತಾಗಿತ್ತು. ನಂಗೆ ಆ ಟೈಮ್ ಮರ್ತೋಗಿದೆ ಇವಾಗ. ಆವಾಗ ಫೋನ್ ಮಾಡಿ ಮಮ್ಮಿ ಅಂದ್ಲು. ನಾನು ಏನೇ ಅಂದೆ. ನಾನು ಟ್ರೈನಿಗೆ ಎದ್ದೇ ಇಲ್ಲ ಮಮ್ಮಿ ಇವತ್ತು ಅಂತ ಅಂದ್ಲು. ಅಲಾರಾಮ್ನ 2 ಸಲ ಇಟ್ಕೊಂಡಿದ್ದಾಳಂತೆ. 4 ಗಂಟೆಗೊಂದು, 4:15 ಇಟ್ಕೊಂಡಿದ್ದಾಳಂತೆ. ಅವಳಿಗೆ ಕಾಲೇಜಿಗೆಲ್ಲ ಹೋಗ್ತಾ ಒಂದೊಂದ್ಸಲ ಆಫ್ ಮಾಡೋ ಅಭ್ಯಾಸ ಅಲ್ವಾ, ಆಫ್ ಮಾಡಿ ಮಲಗೋ ಅಭ್ಯಾಸ. ಆಫ್ ಮಾಡಿ ಮಲಗಿದ್ದಾಳೆ. ಅವಳಿಗೆ ಎಚ್ಚರನೇ ಇಲ್ಲಂತೆ. ಅವಳ ರೂಮ್ಮೇಟ್ ಬಂದು 7 ಗಂಟೆಗೋ ಏನೋ ಎಬ್ಸಿದ್ಲಂತೆ. ಏನೇ ಹೋಗಲ್ವಾ ಅಂತ ಕೇಳೋದಂತೆ. ಕಾಲೇಜಿಗೆ ಇವತ್ತು ಲೇಟ್ ಕಾಲೇಜು ಅಂತನೇನೋ ಅಂತ ಹೇಳಿ ಹಾಗೆ ಮಲಗಿದ್ಲಂತೆ. ಕಾಲೇಜಿಗಲ್ವೇ, ಊರಿಗೆ ಹೋಗಲ್ವಾ ಅಂತ ಕೇಳಿದಾಗಲೇ ಅವಳಿಗೆ ಎಚ್ಚರ ಆಗಿದ್ದಂತೆ. ಆ ತಕ್ಷಣ ಫೋನ್ ಮಾಡಿದ್ಲು. ಕೊನೆಗೆ ಅವಳಿಗೆ ಅವಳ ರೂಮ್ಮೇಟ್ ಮತ್ತೊಬ್ಳಿದ್ದಾಳೆ, ಅದೇ ಅವಳ ಜೊತೆ ಬರ್ತೀನಿ ಅಂದಿದ್ಲಲ್ವ, ಅವಳಿಗೆ ಕೇಳಿದ್ಲಂತೆ ಎಷ್ಟು. ಅವಳು ಬಸ್ಸಿಗೆಲ್ಲ ಬರ್ತಿರ್ತಾಳೆ, ನಾವು ಯಾವತ್ತೂ ಬಸ್ಸಿಗೆ ಅವಳನ್ನ ಕರೆಸಿಲ್ಲ. ಹಾಗಾಗಿ ಅವಳನ್ನ ಕೇಳಿದ್ಲಂತೆ. ಅವಳು ಬಸ್ಸಿದ್ದಾವೆ ಹೋಗು ಅಂತ ಹೇಳಿದಂತೆ. ಆಮೇಲೆ ನಮ್ಮನ್ನು ಕೇಳಿದ್ಲು. ಆಮೇಲೆ ನಮ್ಮ ಮನೆಯವ್ರನ್ನ ಒಪ್ಸೋದೇ ನಮಗೊಂದು ದೊಡ್ಡ ತಲೆ ಬಿಸಿ. ಅವರು ಬಸ್ಸಿಗೆ ಬರೋದು ಬೇಡ ಅಂತಾರೆ. ಆಮೇಲೆ 10 ಗಂಟೆಗೇನೋ ಒಂದು ಟ್ರೈನ್ ಇದೆಯಂತೆ, ಅದು ಶಿವಮೊಗ್ಗ ತನಕ. ಆಮೇಲೆ ಮತ್ತೆ ಬಸ್ಸಿಗೆ ಬರಬೇಕು ಅಂತ. ಆಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇದಕ್ಕೆ ಬಸ್ಸಿಗೆ ಹೋಗು ಅಂತ ಅವಳ ಫ್ರೆಂಡು ಹೇಳಿದ್ಲಂತೆ. ಆಮೇಲೆ ಅಲ್ಲಿಂದ ಅವಳು ಬಸ್ಸಿಗೆ ಹೊರಟ್ಲು. ಚಿನ್ನಿ ಬರಬೇಕಿದ್ರೆ ನೋಡಿ ಈ ಥರ ಕತೆ ಆಯಿತು. ಇಲ್ಲಿ ತನಕನೂ ನನಗೆ ಗೊತ್ತಿಲ್ಲ ಅವಳು ಇಷ್ಟೊತ್ತಿಗೆ
ಬರ್ತಾಳೆ ಅಂತಲೇ ನನ್ನ ತಲೆಯಲ್ಲಿ. ಹಾಗೆಯೇ ಅದಕ್ಕೇ ನಾನು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಚಿನ್ನಿಕಾಯಿ ಚೆನ್ನಾಗಿತ್ತು, ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಹಾಳಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಹಾಳಾಗಿರಲಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ. ಆದರೆ ಈ ಚಿನ್ನಿಕಾಯಿ ಏನಂದರೆ ತುಂಬ ಎಳೆಯದಿತ್ತು, ಸ್ವಲ್ಪ ಬಲ್ತಿರೋದಾದರೆ ಒಂಥರ ಸಾರು ಸಿಹಿ ಸಿಹಿ ಅನಿಸುತ್ತೆ. ಆದರೆ ನಾನು ಸಾರಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೆ. ನನಗೆ ಈ ಸಾರು ಮಾಡಿದಾಗೆಲ್ಲ ಅಥವಾ ಚಿನ್ನಿಕಾಯಿ ಸಾಂಬಾರು ಅಂದಾಗೆಲ್ಲ ನೆನಪಾಗೋದು ಎಲ್ಲಿದು ಗೊತ್ತಾ? ಹೊರನಾಡಲ್ಲಿ ಇದ್ರದ್ದೇ ಸಾಂಬಾರು ಮಾಡಿರ್ತಾರೆ. ಅಪ್ಪ ಏನಾದ್ರು ರುಚಿ ಇರುತ್ತೆ. ಮತ್ತು ಅಲ್ಲಿ ಪುಳಿಯೋಗರೆ ಹಾಕ್ತಾರೆ, ಅದಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆದರೆ ಅವರು ತುಂಬ ಹಾಕಲ್ಲ ಪುಳಿಯೋಗರೆನ, ಒಂದಿಷ್ಟು ಸ್ವಲ್ಪ ಮಾತ್ರ ಹಾಕ್ತಾರೆ. ಆ ಇಂಗಿನ ಘಮ, ಹುಳಿ ಅದೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಹೊರನಾಡಲ್ಲಿ ಸಾಂಬಾರು ಮತ್ತು ಪುಳಿಯೋಗರೆ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಿನಿಕಾಯಿ ಹೋಳು ಕೂಡ ಬೇಯ್ತಾ ಇದೆ. ನಾನು ಇಲ್ಲಿ ತನಕನೂ ಅದೇ ಅವಳು ಬರ್ತಾಳೆ ಅನ್ನೋ ತಲೆಯಲ್ಲೇ ಅಲ್ವಾ, ಈರುಳ್ಳಿನೂ ಕೂಡ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನಾನು 12 ಗಂಟೆಗೆ ಮನೆ ಬಿಡಬೇಕು ಅಂತ ನನ್ನ ತಲೆಯಲ್ಲೂ ಇತ್ತಲ್ವ. ಎಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಟು ಹೋದರೆ ಅವಳು ಬಂದ ತಕ್ಷಣ ಮಾಡಿಕೊಡ್ಬೇಕು ಅಂತ. ಅವತ್ತು ಶ್ರೇಯು ಬಂದಾಗ ಅವನಿಗೆ ಮಾಡಿದ್ದೆಲ್ಲ, ಆವಾಗ ಅವಳು ಅದೇ ಬೇಜಾರು ಮಾಡ್ತಾಯಿದ್ಲು. ಹಾಗೆ ಅಲ್ವಾ, ಮಕ್ಕಳು ಬಂದಾಗ ಏನು ಮಾಡಿದಿ ಅಂತ ಹೇಳೋಕ್ಕೂ ನನಗೂ ಒಂಥರ ಅನಿಸುತ್ತೆ. ಊಟ ತಿಂಡಿ ಅಂದರೆ ಮಕ್ಕಳಿಗೆ ಮನೆದಂದರೆ ಇಷ್ಟ ಅಲ್ವಾ. ನಮಗೂ ಅಷ್ಟೇ, ಊರಿಗೆ ಹೋದರೆ ನಮಗೇನು ಬೇಕೋ ಅದನ್ನೇ ನಾವು ಅಲ್ಲಿ ಮಾಡಿಸ್ಕೊಂಡು ತಿನ್ಕೊಂಡು ಬರೋದು ನಮ್ಮದು ಒಂಥರ ಅಭ್ಯಾಸ ಅಲ್ವಾ. ಹಾಗೆ ಮಕ್ಕಳು ಕೂಡ ಇಲ್ಲಿಗೆ ಬಂದಾಗ ಅವರಿಗೂ ಅಷ್ಟೇ, ನಾನು ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಅಡುಗೆನ ಮಾಡ್ತೀನಿ. ಗುರುವಾರ ನಾನು ಸ್ನಾನ ಮಾಡದೆ ಏನೂ ತಿನ್ನಲ್ಲ. ಹಾಗಾಗಿ ಅಂದರೆ ಟೀ ಒಂದು ಕುಡಿತೀನಿ, ತಿಂಡಿ ಆ ಥರ ಏನೂ ತಿನ್ನಲ್ಲ. ಮಧ್ಯಾಹ್ನ ಒಂದೇ ಸಲ ಊಟ ಮಾಡ್ತೀನಿ, ಏನಾದರೂ ಹಣ್ಣಿದ್ರೆ ತಿಂತೀನಿ ಅಷ್ಟೇ. ಉಪ್ಪಿಟ್ಟಿಗೆ ನಾನು ಇವತ್ತು ತುಂಬ ತರಕಾರಿ ಹಾಕಿ ಮಾಡಬಾರ್ದು, ಬರೀ ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಮತ್ತು ಇದು ಅವರೆಕಾಳು ಮಾತ್ರ ಹಾಕೋಣ ಅಂತ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಲ್ವ. ಹಾಗೆ ಸಾಂಬಾರಿಗೂ ಕೂಡ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಹುರಿದು ಸಾಂಬಾರು ಮಾಡ್ತಾಯಿದ್ದೆ. ನಾನು ಇವತ್ತು ಆ ಥರ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ಟೈಮ್ ಸಾಕಾಗೋದಿಲ್ವೇನೋ ಅಂತ ಹೇಳಿ ಅಮ್ಮ ಕೊಟ್ಟಿರೋ ಸಾಂಬಾರು ಪುಡಿ ಹಾಕಿನೇ ಮಾಡಿದೆ. ಹುರಿದು ಸಾಂಬಾರು ಪುಡಿ ಮಾಡ್ತೀವಲ್ವ, ಅದು ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರಿಗೆ ಪುಡಿ ಅಲ್ಲ, ಸಾಂಬಾರು ಮಾಡ್ತೀವಲ್ವ, ಅದು ಚೆನ್ನಾಗಿರುತ್ತೆ. ಜೀರಿಗೆ, ಕೊತ್ತಂಬರಿ ಅದೆಲ್ಲ ಫ್ರೆಶ್ಶಾಗಿ ಹುರಿದು ಮಾಡಿದಾಗ ಒಂಥರ ಘಮ ಇರುತ್ತಲ್ವ, ಅದು ಚೆನ್ನಾಗಿರುತ್ತೆ. ಇಲ್ಲಿ ತನಕನೂ ನನಗೆ ಚಿನ್ನಿ ಬರ್ತಾಳೆ ಅನ್ನೋ ತಲೆಯಲ್ಲೇ ಇತ್ತು ನನಗೆ. ಹಾಗೆ ಶ್ರೇಯು ಫೋನ್ ಮಾಡ್ದ, ಆದರೆ ಇವತ್ತು ಗುರುವಾರ, ಶ್ರೇಯು ಫೋನ್ ಅಲ್ಲ, ಶುಕ್ರವಾರ ಶ್ರೇಯದು ಫೋನು. ಹೋದ ವರ್ಷ ಗುರುವಾರ ಆಗಿತ್ತು, ಈ ವರ್ಷ ಶುಕ್ರವಾರ ಆಗಿದೆ. ಶ್ರೇಯದು ಫೋನ್ ಬಂತು, ಅವರು ಟೀಚರಿಂದ ಫೋನ್ ಬಂತು. ನನ್ನ ಹತ್ರ ಆ ನಂಬರ್ ಸೇವ್ ಆಗಿರಲಿಲ್ಲ, ಯಾರ್ದಿರ್ಬೋದು ಅಂತ ಒಂದು ಸಲ ನಾನು ಎತ್ತಲಿಲ್ಲ. ಯಾರೋ ಹೀಗೆ ಅಡ್ವರ್ಟೈಸು ಅದು ಇದು ಬರ್ತಿರುತ್ತಲ್ಲ ಅದೇನೋ ಅಂದ್ಕೊಂಡು, ಆಮೇಲೆ ಮತ್ತೆ ಬಂತಾ, ಆಮೇಲೆ ಎತ್ತದೆ. ಆವಾಗ ಶ್ರೇಯು ಮಾತಾಡಿದ, ನಂಗೆ ಆಶ್ಚರ್ಯ ಆಯಿತು, ಹೆದರಿಕೆನೂ ಆಯಿತು. ಯಾಕೆ ಇವನು ಫೋನ್ ಮಾಡಿದ್ದಾನೆ ಅಂಥೇಳಿ, ಅಥವಾ ಹುಷಾರಿಲ್ವೋ ಏನೋ, ಅದೇ ಅಲ್ವಾ ತಲೆಯಲ್ಲಿ ಓಡೋದು. ಆಮೇಲೆ ನೋಡಿದ್ರೆ ನನ್ನ ಮಗ ಥ್ರೋಬಾಲ್ಗೆ ಸೇರಿದಾನಂತೆ. ಅದಕ್ಕೆ ಜರ್ಸಿ ತೊಗೊತಾರಂತೆ, 500 ರೂಪಾಯಿ ಹಾಕು ಮಮ್ಮಿ ಅಂತ. ಮಕ್ಕಳು ಎಷ್ಟು ಹುಷಾರಂದರೆ, ಬೇರೆ ಎಲ್ಲದಕ್ಕೂ ಅವ್ರ ಡ್ಯಾಡಿನೇ ಇಷ್ಟ ಅವರಿಗೆ, ಇಬ್ಬರಿಗೂ ಅಷ್ಟೇ. ಈ ಥರದ್ದು ಏನಾದರೂ ಇದ್ದರೆ ಮಮ್ಮಿ ನೆನಪಾಗ್ಬಿಡ್ತಾರೆ ಅವರಿಗೆ. ಅದೇ ಅಂದೆ ನಮ್ಮ ಮನೆಯವರಿಗೆ, ಅಂದರೆ ಡ್ಯಾಡಿ ಬೈತಾರೆ ಅಂತ. ನಾವು ಸ್ಪೋರ್ಟ್ಸಿಗೆ ಅವನು ಸೇರೋದು ಬೇಡ ಅನ್ನೋ ದೃಷ್ಟಿಯಿಂದನೇ ನಾವು ಇಲ್ಲಿ ಸ್ಕೂಲ್ ಬಿಡಿಸಿದ್ದು, ಅದಕ್ಕೇ ಅಲ್ಲಿಗೆ ಹಾಕಿದ್ದು. ನಾನು ಮೊದಲೇ ಕಂಡೀಷನ್ ಹಾಕಿ ಬಂದಿದ್ವಿ ನಾವು, ಸ್ಪೋರ್ಟ್ಸಿಗೆ ಸೇರ್ಕೂಡ್ದು ಅಂತ ಹೇಳಿ. ಆ ಸ್ಪೋರ್ಟ್ಸು ಏನಾಯಿತು ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ಈ ವಿಡಿಯೋದಲ್ಲಿ ಹಂಗೇನೂ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ನಮ್ಮ ಮನೆಯವ್ರಿಗೆ ಕೇಳಿದೆ, ನಮ್ಮ ಮನೆಯವರು ಸುಮ್ಮನಾದರು, ಒಂದು ನಿಮಿಷ ಸುಮ್ಮನಾದರು. ಆಮೇಲೆ ಏನು ಮಾಡೋಕ್ಕಾಗುತ್ತೆ, ಈಗ ಮತ್ತೆ ನಮಗೆ ಮಾತಾಡೋಕ್ಕೆ ಅವನೇನು ಸಿಗಲ್ಲ. ಹಾಗಾಗಿ ಅತ್ಲಾಗ ದುಡ್ಡು ಹಾಕ್ಬಿಡು ನೀನೇ ಅಂತ ಹೇಳಿದ್ರು. ಆ ಟೀಚರ್ ನಂಬರ್ ನನ್ನ ಹತ್ರ ಇತ್ತಲ್ವ, ಅದಕ್ಕೆ ನೀನೇ ಹಾಕೊಂಡ್ರು. ಆಮೇಲೆ ನಾನೇ ಹಾಕಿದೆ. ಅವ್ನು ಏನಂತ ಗೊತ್ತಾ, ನಾನಿನ್ನೂ ದುಡ್ಡು ಹಾಕೋದ್ರೊಳಗೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ದೆ. ನನಗೆ ಒಂಥರ ಅಂತ ಅನ್ನಿಸ್ತು. ಮತ್ತು ಏನು ಗೊತ್ತಾ, ಮಕ್ಳನ್ನ ಹೊರಗೆ ಬಿಟ್ಟಾಗ ಯಾವುದಕ್ಕೂ ಬೇಡ ಅನ್ನೋಕ್ಕೆ ಮನಸ್ಸೇ ಬರೋಲ್ಲ. ಅದು ಏನೋ ನಂಗೆ ಗೊತ್ತಿಲ್ಲ, ನನಗೆ ಅಂತಲ್ಲ, ಎಲ್ಲ ತಾಯಿ ತಂದೆಯರಿಗೂ ಅದೇ ಥರ ಆಗುತ್ತೆ. ನಾನು ಹೇಳ್ಕೊತೀನಿ, ನಿಮಗೆ ಕೆಲವೊಬ್ರಿಗೆ ಹೇಳೋಕ್ಕೆ ಅವಕಾಶಗಳಿರಲ್ಲ ಅಷ್ಟೇ. ನಾನು ಸ್ಪೋರ್ಟ್ಸಿಗೆ ತುಂಬ ವಿರುದ್ಧ. ಮತ್ತು ಏನು ಮಾಡೋದು ಅಂತ ಆಮೇಲೆ 500 ರೂಪಾಯಿ ಹಾಕಿದೆ, ಜರ್ಸಿನೂ ಕೂಡ ತೊಗೊಂಡೆ ಅಂತೆಲ್ಲ ಹೇಳ್ದೆ. ಆಮೇಲೆ ಸಂಜೆನೂ ಫೋನ್ ಮಾಡ್ದೆ ಅವನು, ಒಂದು ಮ್ಯಾಚು ಗೆದ್ರಂತೆ. ಆವಾಗ ಮತ್ತೆ ಸಂಜೆ
ಟೀಚರ್ ನಂಬರಿಂದನೇ ಫೋನ್ ಮಾಡಿದ್ದ. ನಾನು ಅಂದೆ ಒಳ್ಳೆ ಕಳ್ಳನ ಕೈಯಲ್ಲಿ ಕೀ ಕೊಟ್ಟಂಗಾಗಿದೆ ನನ್ನ ಮಗನಿಗೆ ಅಂತ. ಪಾಪ ಫೋನ್ ಮಾಡಿತ್ತು. ಆಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ಅಲ್ಲ, ಅದು ಆವಾಗ ಕೂಡ ಫೋನ್ ಇತ್ತು. ಇಷ್ಟೆಲ್ಲ ನಡಿಬೇಕಿದ್ರೆ ಚಿನ್ನಿದು ಅದೇ ಫೋನ್ ಬಂತು. ಕೊನೆಗೆ ಅವಳದ್ದು ಎಲ್ಲ ಸರಿ ಮಾಡಿ ಈಗ ಆಟೋ ಗೀಟೋಕ್ಕೆಲ್ಲ ಹೊರಡಬೇಕು. ಅದೆಲ್ಲ ಬೇರೆ ಬೇರೆ ಅಲ್ವ, ಈಗ ಟ್ರೈನ್ ಆದರೆ ಬೇರೆ, ಬಸ್ಸಿಗೆ ಬೇರೆ ಅಲ್ವಾ. ಇದೇ ಫಸ್ಟ್ ಟೈಮ್ ಅವಳು ಬರ್ತಿರೋದು. ನಮಗೂ ಒಂಥರ ಹೆದರಿಕೆ ಆಗ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಬಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಆದರೂ ಯಾಕೋ ಗೊತ್ತಿಲ್ಲ. ಹಾಂ ಬಾ ಅಂದರು. ಯಾಕಂದರೆ ಇನ್ನು ನಾಳೆ ಮತ್ತೆ ಅವಳಿಗೆ ಹೆಚ್ಚಿಗೆ ದಿನ ಇರೋಕ್ಕೂ ಟೈಮ್ ಆಗಲ್ಲ. ನಾನು ನೆನ್ನೆನೇ ವಾರ್ಡನ್ ಹತ್ರ ಎಲ್ಲ ಮಾತಾಡಿ ಪರ್ಮಿಷನ್ನು ಎಲ್ಲ ತೊಗೊಂಡಿದ್ವಿ. ಅದು ನೋಡಿದ್ರೆ ಹಿಂಗಾಯ್ತದೆ. ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗದೇ ಒಂದು ಅಂತಾರಲ್ವ, ಆ ಥರ ಆಯಿತು. ಮತ್ತು ಕೆಲವೊಂದೆಲ್ಲ ಏನು ಗೊತ್ತಾ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಗೊತ್ತಾ. ಅದು ಕೂಡ ಒಂಥರ ಹೌದು. ಯಾಕಂದರೆ ನಮ್ಮ ಚಿನ್ನಿ ಬಸ್ಸಿಗೆ ಬರ್ತೀನಿ ಅಂತ ಕುಣಿತಾ ಇದ್ಲು. ಯಾವಾಗಲೂ ಅಷ್ಟೇ, ನಾವು ಫೋನ್ ಮಾಡಿದಾಗೆಲ್ಲ ಅಯ್ಯೋ ಆ ಟ್ರೈನಿಗೆ ಅಷ್ಟು ಟೈಮ್ ತೊಗೊಳುತ್ತೆ, ನಾನು ಬರಲ್ಲ, ಬಸ್ಸಿಗೆ ಬರ್ತೀನಿ ಅನ್ನೋಳು. ಈಗ ಗೊತ್ತಾಯ್ತು ಅವಳಿಗೆ ಬಸ್ಸಿಗೆ ಬಂದಮೇಲೆ ಎಷ್ಟು ಡಿಸ್ಅಡ್ವಾಂಟೇಜ್ ಎಲ್ಲ ಇದೆ ಅಂತ ಹೇಳಿ. ಯಾಕಂದರೆ ಗೌರ್ಮೆಂಟ್ ಬಸ್ ಆದ್ದರಿಂದ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗಳಿಗೂ ಹೋಗಿ ಬರೋಷ್ಟೊತ್ತಿಗೆ ಚಿನ್ನಿಗೆ ತಲೆ ಕೆಟ್ಟ 12 ಆಗಿತ್ತು. ಯಾಕಾದರೂ ಬಂದೋ ಅಂತ ಅನ್ನಿಸ್ತು. ನಮ್ಮ ಟ್ರೈನೇ ಬೆಸ್ಟ್ ಅಂತ ಹೇಳಿದ್ಲು. ಹಾಗೆ ಅವಳು ದೋಸೆ ತಿನ್ನಬೇಕು ಅಂದಿದ್ಲು, ಮತ್ತು ಪಡ್ಡು ಕೂಡ ಬೇಕು ಅಂದಿದ್ದಲ್ಲ. ಎರಡು ಒಂದಕ್ಕೆ ಆಗುತ್ತೆ ಅಂತೇಳಿ ಫಸ್ಟು ದೋಸೆಗೆ ನೆನೆಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ದೋಸೆ ಮಾಡಿ ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ. ಹಾಗೆ ಇದು ಇವತ್ತು ಗೋಧಿ ರವೆ ತಂದಿದ್ವಲ್ಲ ಅವತ್ತು ಹಬ್ಬದಲ್ಲಿ. ಆ ರವೆ ಸ್ವಲ್ಪ ದಪ್ಪ ಇತ್ತು. ಹಾಗಾಗಿ ಅದ್ರ ಜೊತೆಗೆ ನಾನು ಅಕ್ಕಿ ರವೆನೂ ಸೇರಿಸಿ ಉಪ್ಪಿಟ್ಟನ್ನ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಯೂಶ್ವಲಿ ನಾವು ಅಕ್ಕಿ ರವೆದೇ ಉಪ್ಪಿಟ್ಟು ಮಾಡೋದು. ಆದರೆ ಇವಾಗ ನಾವು ಅದನ್ನು ಯಾರು ತೊಳೆದು ಹಾಕಿ ಒಣಗಿಸಿ ರವೆ ಮಾಡಿ ಹುರಿದು ಅದು ಮಾಡ್ತಾರೆ ಅಂತ ನಾನು ಗೋಧಿ ರವೆ ತರಿಸ್ಕೊತಾ ಇದ್ದೆ. ಆದರೆ ಅಕ್ಕಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ನಮಗೆಲ್ಲ ಇಷ್ಟ ಕೂಡ. ಹಾಗಾಗಿ ಅರ್ಧ ಗೋಧಿ ರವೆ ಅರ್ಧ ಅಕ್ಕಿ ರವೆನ ಹಾಕಿ ಇವತ್ತು ಉಪ್ಪಿಟ್ಟನ್ನ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ಸ್ವಲ್ಪ ಬೇಗನೆ ಬಂದರು. ಯಾರೋ ತೀರೋಗಿದ್ರು ಅಂತ ಹೇಳ್ದಲ್ಲ, ಅಲ್ಲಿಗೆ ಹೋಗೋದಕ್ಕೆ ಅಂತ. ಅವರು ಕೂಡ ತಿಂಡಿ ತಿಂದು ಬೇಗನೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೋದರು. ಆದರೂ ಅವ್ರು ಬಂದಾಗ 1:15 ಆಗಿತ್ತು. ಎಲ್ಲಾದರೂ ಚಿನ್ನಿ ಆ ಟೈಮಲ್ಲಿ ಬಂದಿದ್ರೆ ನೋಡಿ ಮತ್ತೆ ನಾನೇ ಹೋಗೋದು ಅಂತ ಫಿಕ್ಸ್ ಆಗಿತ್ತು. ಹಾಗಾಗಿನೇ ನಾನು ಕೂಡ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಇವಾಗೂ ಅಷ್ಟೇ ಟೈಮ್ ಏನು ಹೆಚ್ಚಿಗೆ ಆಗಿಲ್ಲ, 9:15 ಆಗಿರ್ಬೋದೇನೋ. ಅವರು ನಮ್ಮನೆಯವರು ಅಲ್ಲಿಗೆ ಹೋದ ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋ ಎಡಿಟಿಂಗ್ದು ಇರುತ್ತಲ್ವ ಅದನ್ನು ಮುಗಿಸ್ಕೊಂಡೆ. ಬಂದ್ಬಿಟ್ಟು ಈಗ ನೆಲ ಒರೆಸ್ತಾ ಇದ್ದೀನಿ. ಸಾಂಬಾರಿಗೂ ಕೂಡ ಎಲ್ಲ ಆಗಿದೆ, ಬೇಳೆನೂ ಬೇಯಿಸಿಟ್ಟಿದ್ದೀನಿ. ಹಾಗೆ ಖಾರ ಕೂಡ ಎಲ್ಲ ರುಬ್ಬಿ ಎಲ್ಲ ಆಗಿದೆ. ಇನ್ನೇನು ನೆಲ ಒರೆಸ್ಕೊಂಡು ಸ್ನಾನನೂ ಮಾಡಿ ಪೂಜೆನೂ ಮಾಡಬೇಕು. ಇವತ್ತು ಗುರುವಾರ ಆದ್ದರಿಂದ ಯಾವಾಗಲೂ ನಾನು ಗುರುವಾರ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಬೇಗನೆ ಪೂಜೆನ ಮಾಡಿಬಿಡ್ತೀನಿ. ಹಾಗೆಯೇ ಸ್ನಾನ ಆಗಿ ಪೂಜೆ ಕೂಡ ಆಯಿತು. 10:15 ಏನೋ ಆಗಿತ್ತು, ಅಷ್ಟೊತ್ತಿಗೆ ಎಲ್ಲ ಆಯಿತು. ಗೋಧಿ ಹಿಟ್ಟನ್ನು ಕೂಡ ಕಲಸಿ ಇಟ್ಬಿಡೋಣ ಅಂತ ಕಲಿಸ್ತಾ ಇದ್ದೀನಿ ಪರಾಟ ಮಾಡೋದಕ್ಕೆ. ಈರುಳ್ಳಿ ಅದೆಲ್ಲ ಆಮೇಲೆ ಮಾಡಿ ಇಟ್ಕೊತೀನಿ, ಅಂದರೆ 1:30-2 ಗಂಟೆ ಅಷ್ಟೊತ್ತಿಗೆ ಮಾಡಿ ಇಟ್ಕೊಂಡ್ರೆ
ಈಸಿ ಆಗುತ್ತೆ ಅಂಥೇಳಿ ಪರಾಟಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಇವತ್ತು ತುಂಬ ತೆಳ್ಳು ಕಲಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಪರಾಟ. ಅಂದರೆ ಈ ಹೋಳಿಗೆಗೆಲ್ಲ ಕಣ್ಕ ಕಲಿಸ್ತಾರಲ್ವ, ಅದಕ್ಕಿಂತ ಒಂಚೂರು ಗಟ್ಟಿ ಇತ್ತು. ಹಾಗೆ ಇದು ಏನಪ್ಪ ಅಂದರೆ ಇದು ನೆಲ್ಲಿಕಾಯಿ ಜ್ಯೂಸ್ ಇದು ಮಾಡಿಟ್ಟಿದ್ದೆಲ್ಲ ನಮ್ಮ ಮನೆಯವರು ಕುಡಿಲೇ ಇಲ್ಲ, ಮರ್ತು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೇ ಒಂದು ದೊಡ್ಡ ಲೋಟ ಮಾಡಿ ಕುಡಿದ್ಬಿಟ್ಟೆ. ಹಾಗೆ ಇದು ಸಾಂಬಾರಿಗೂ ಕೂಡ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೆ ಅಲ್ಲ, ಹಾಕಿ ಈಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಚಿನ್ನಿಗೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಅವಳು ನಾನು ಸ್ವಲ್ಪ ಒಂದೇ ಥರ ಟೇಸ್ಟ್ ನಮ್ಮಿಬ್ರದ್ದು. ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ತಿಂತೀವಿ, ಜಾಸ್ತಿ ಇದು ಮಾಡ್ತೀವಿ. ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡಿದೆ, ಯಾಕಂದರೆ ರಾತ್ರಿಗೂ ಆಗುತ್ತೆ ಅಂತ ಹೇಳಿ. ಮನೆಯವರಿಗಾಗಿ ಕಾಯ್ತಾ ಇದ್ದೆ. ಅವ್ರು ಬಂದಿದ್ದು ಲೇಟ್ ಆಯ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿನ ಕೂಡ ತುರಿದು ಅದನ್ನು ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೀರಿನ ಅಂಶ ಹೋಗೋ ತನಕ ಬಾಡಿಸ್ಕೊತಾ ಇದ್ದೀನಿ. ಆನಂತರ ಇದಕ್ಕೆ ಗರಂ ಮಸಾಲ, ಜೀರಿಗೆ ಪುಡಿ, ಆಮೇಲೆ ಕೊತ್ತಂಬರಿ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಎಲ್ಲ ಹಾಕಿ, ಆಲೂಗಡ್ಡೆನೂ ಹಾಕಿ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ. ಹಾಗೆ ಊಟ ಸ್ವಲ್ಪ ಲೇಟ್ ಆಗಿತ್ತಲ್ವ, ಏನಾದರೂ ಸ್ಪೆಷಲ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಆವಾಗಲೇ ಮಾಡಿ ಆವಾಗೇ ಊಟ ಮಾಡಿದ್ರೆ ಸ್ಪೆಷಲ್ ಬೇಕು ಅಂತ ಅನಿಸಲ್ಲ. ಸ್ವಲ್ಪ ಲೇಟ್ ಆದಾಗ ಏನಾದರೂ ಮಾಡೋಣ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಸೆಂಡಿಗೆ ಮತ್ತು ಮಜ್ಜಿಗೆ ಮೆಣಸನ್ನು ಕರಿತಾ ಇದ್ದೀನಿ. ಮಜ್ಜಿಗೆ ಮೆಣಸು ತುಂಬ ಚೆನ್ನಾಗಿದೆ. ಈ ಸಲ ಹೋದವಳು ತರಬೇಕು ಅಂತ ಅಂದ್ಕೊಂಡಿದ್ದೆ, ಶ್ರೇನ್ ಬಿಡೋಕ್ಕೆ ಹೋದವಳು, ಆದರೆ ತರೋಕ್ಕೆ ಆಗಲಿಲ್ಲ. ಬೆಳಗ್ಗೆ ಬೇಗ ಹೋಗಿ ಬಂದ್ವಲ್ಲ, ಹಾಗಾಗಿ ಅಲ್ಲಿ ಓಪನ್ ಏನು ಇರಲಿಲ್ಲ. ಚಿನ್ನಿ 2:15 ಶಿವಮೊಗ್ಗ ಬಂದಿದ್ದೀನಿ ಅಂತ ಫೋನ್ ಮಾಡಿದ್ಲು. ಅವಳು ಫೋನ್ ಮಾಡಿ ಸುಮಾರು ಹೊತ್ತಿನ ಮೇಲೆ ನಾನು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು 4:15 ಆಗಿದೆ. ಆವಾಗ ಬಂದವಳು. ಅವಳಿಗೆ ಏನಂದರೆ ಬಸ್ಸಿಗೆಲ್ಲ ಬಂದು ಅಭ್ಯಾಸ ಇಲ್ವಲ್ಲ, ಗೌರ್ಮೆಂಟ್ ಬಸ್ಸಿಗೆ ಬಂದವಳು. ನಾನು ಮತ್ತೆ ಟ್ರೈನ್ ಸಿಗುತ್ತಂತೆ, ಟ್ರೈನಿಗೆ ಬರ್ತೀನಿ ಅಂದ್ಲು. ಅಯ್ಯೋ ಮಂಗ, ಅದ್ರ ಪಕ್ಕನೇ ಇರೋದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ನೀನು ಇಲ್ಲಿಗೆ ಬರೋ ದುಡ್ಡನ್ನ ಆಟೋಕ್ಕೆ ಕೊಟ್ಟು ಅಲ್ಲಿಗೆ ಹೋಗ್ತೀಯಾ ಅಂತ ಅಂದೆ. ಹೌದಾ ಅಂದ್ಲು. ಆಮೇಲೆ ಹಂಗೆ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು, ಯಾಕಂದರೆ ಇವಳಿಗೆ ಬಸ್ ಸ್ಟ್ಯಾಂಡ್ ಗೊತ್ತಿದೆಯೋ ಇಲ್ವೋ, ಎಲ್ಲಿ ಹೋಗ್ತಾಳೋ ಏನು ಮಾಡ್ತಾಳೋ ಅಂತ. ಆಮೇಲೆ ಸರಿಯಾಗೇ ಬಂದ್ಲು. ಆಮೇಲೆ ನಾನು ಕೇಳಲಿಲ್ಲ ಹೆಂಗೆ ಬಂದೆ ಏನು ಎತ್ತ ಅಂತ. ಆದರೆ ಮೈಸೂರಿಂದ ಬರೋಷ್ಟೊತ್ತಿಗೆ ಸಾಕಪ್ಪ ಅನ್ನೋ ಥರ ಆಯಿತು. ಕಂಡಕ್ಟ್ರ್ ಕೂಡ ಬೈದ್ರಂತೆ, ಇನ್ನು ಬರಬೇಡ ಈ ಬಸ್ಸಿಗೆಲ್ಲ, ಆರಾಮಾಗಿ ಟ್ರೈನಿಗೆ ಹೋಗು, ಆರಾಮಾಗಿ ಹೋಗ್ತೀಯಾ ಅಂತ ಹೇಳಿದ್ರಂತೆ. ನಮ್ಮ ಸಿಂಬನಿಗೆ ಇನ್ನೇನು ಹಬ್ಬನೇ ಹಬ್ಬ. 2-3 ದಿನ ಅಕ್ಕ ಬಂದರೂ ಅಷ್ಟೇ ಆಸೆ ಮಾಡ್ತಾನೆ, ಅಣ್ಣ ಬಂದರೂ ಅಷ್ಟೇ ಆಸೆ ಮಾಡ್ತಾನೆ. ಲೇಟ್ ಆಗುತ್ತೆ ಅಂತನಾ? ಹಾಂ ಏನು ಹಾಂ ಬೇಕಿತ್ತಾ ಆಧಾರ್ ಕಾರ್ಡ್? ಮತ್ತೆ ಬಸ್ಸಿಗೆ ಬರ್ತೀನಿ ಅಂತಿದ್ದೆಲ್ಲ. ಡ್ಯಾಡಿ ಹೇಳಿದ್ರೆ ಚಿನ್ನಿಗೆ ಇವಾಗ ಗೊತ್ತಾಗಿದೆ ಟ್ರೈನ್ ವ್ಯಾಲ್ಯೂ ಏನು ಅನ್ನೋದು. ಅದು ಫ್ರೀ ಬಸ್ ಆಗಿರೋದಕ್ಕೆ ಜನನೂ ತುಂಬ ಇದ್ರಂತೆ. ಮತ್ತು ಹೆಣ್ಮಕ್ಳಿಗೆಲ್ಲ ಜನ ಅಂದರೆ ಬೇರೆ ಯಾರಾದರೂ ಬಂದರೆ ಹೇಳಿ ಅಂತೇಳಿ ಎಬ್ಬಿಸ್ತಾ ಇದ್ರು ಅಂತ ಹೇಳ್ತಾ ಇದ್ಲು. ನಾನಂತೂ ಫ್ರೀ ಬಸ್ ಆದಮೇಲೆ ಒಂದು ಸಲನೂ ಓಡಾಡೇ ಇಲ್ಲ. ಯಾವಾಗಲೂ ಅಂದ್ಕೊಳ್ಳೋದು ಒಂದು ಸಲನಾದರೂ ಶಿವಮೊಗ್ಗ ಹೋಗಬೇಕು ಅಂತ. ನಾವು ಬಸ್ಸಿಗೆ ಹೋಗೋದು ಅಪರೂಪ ಅಲ್ಲ. ಮತ್ತು ಆ ಥರ ಫ್ರೀ ಬಸ್ಸಿಗೆ ಹೋಗೋಕ್ಕೆ ಒಂಥರ ಮುಜುಗರ ಅಂತ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಿನ್ನಿ ಏನೂ ತಿಂದಿರಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಬಿಸ್ಕೆಟು ಮತ್ತು ಲೇಸ್ ಮಾತ್ರ ತೊಗೊಂಡಿದ್ಲಂತೆ. ನಾನು ಹೇಳಿದ್ದೆ ಅವಳಿಗೆ ಊಟಕ್ಕೆಲ್ಲ ನಿಲ್ಲಿಸಿದಾಗ ಎಲ್ಲೂ ಇಳಿದು ಹೋಗಬೇಡ ಅಂತ ಹೇಳಿ, ಬಸ್ಸು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು.